ಬ್ಯಾಂಕ್ ಆಫ್ ಪ್ರಕಾಶ್ ಆ್ಯಕ್ಚುಲಿ. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಂಗಿತರಂಗ ಸಿನಿಮಾ ಆಡಿಯೋಗೆ ನಮ್ಮ ಹತ್ರ ಬಂದಾಗ ಅವರಿಗೆ ಫಸ್ಟ್ ಎಂಟ್ರಿ ಅನ್ಕೊತೀನಿ ಆ ಸಿನಿಮಾಗೆ, ಆಡಿಯೋಗೆ, ಸಾರಿ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿಗೆ. ಅವ್ರು ಬಂದಾಗ ಭಾಳ ಇನ್ನೋಸೆಂಟು. ಇವತ್ತಿಗೂ ಹಂಗೆ ಇದ್ದಾರೆ. 6ನೇ ಚಿತ್ರ ಇವತ್ತಿಗೂ ಹಂಗೆ ಇದ್ದಾರೆ. ನನಗೆ 6 ಪಿಕ್ಚರ್ ಮಾಡಿದರೆ ನನಗೆ ಅನಿಸ್ಲೇ ಇಲ್ಲ ಅವ್ರದ್ದು. ನನಗೆ ಆಶ್ಚರ್ಯ ಆಯಿತು. ಆ ಪಿಕ್ಚರಲ್ಲೇ ನನಗೆ ಟೆನ್ಷನ್ ಆಯಿತು, ಏನಪ್ಪ ಯಾವುದೋ ಬಿಸ್ನೆಸ್ಸಿಂದ ಈ ಬಿಸ್ನೆಸ್ಸಿಗೆ ಬರ್ತಾ ಇದ್ದೀರಿ, ಹೆಂಗಪ್ಪ ರಿಕವರಿ ಮಾಡ್ತೀರಾ ಏನು ಅಂತ. ಆವತ್ತು ಕೂಡ ಆ ಸಿನಿಮಾ ತುಂಬ ಚೆನ್ನಾಗಿದೆ. ಅದು ಬಾಹುಬಲಿ ಮುಂದೆ. ಬಾಹುಬಲಿ ಆಡಿಯೋ ಲಾಂಚ್ ಮಾಡಿದ್ದು ಲಹರಿನೇ, ರಂಗಿತರಂಗ ಮಾಡಿದ್ದು ಕೂಡ ಲಹರಿನೇ. ಎರಡು ಒಂದೇ ಸಲ ಮಾಡಿದ್ದು. ಸಿನಿಮಾ ಕೂಡ ಒಂದೇ ದಿನ ರಿಲೀಸ್ ಆಯಿತು. ಇವಾಗ ಹೇಳ್ತಾರೆ ನಮ್ಮ ಕನ್ನಡದವರು ನಮ್ಮ ಸಿನಿಮಾ ನೋಡ್ಲಿಕ್ಕೆ ಬರೋದಿಲ್ಲ ಅಂತ. ಬಾಹುಬಲಿನೂ ಗೆಲ್ಲಿಸಿದ್ರು, ಅದು ಎದುರುಗಡೆ ರಂಗಿತರಂಗನೂ ಗೆಲ್ಲಿಸಿದ್ರು. ಇದೇ ನಮ್ಮ ಕನ್ನಡಿಗರು. ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು, ಸೂಪರ್ ಹಿಟ್ ಆಯಿತು. ಅದರಲ್ಲಿ ಸ್ಟಾರ್ ಕ್ಯಾಸ್ಟ್ ಕೇಳಲಿಲ್ಲ, ಡೈರೆಕ್ಷನ್ ಯಾರು ಅಂತ ಕೇಳಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಕೇಳಿಲ್ಲ. ಪಿಕ್ಚರ್ ಚೆನ್ನಾಗಿತ್ತು, ಹಿಟ್ ಆಯಿತು. ಸೊ ಆ ರೀತಿ ಕಂಟೆಂಟ್ ಕೊಟ್ಟರೆ ಖಂಡಿತ ಹಿಟ್ ಆಗುತ್ತೆ. ಒಂದು ಮಾತ್ರ, ಅವತ್ತು ಅವರು 3 ವರ್ಷ ಆದಮೇಲೆ ನಮ್ಮ ಹತ್ರ ಬರಲೇ ಇಲ್ಲ. ಪ್ರಾಫಿಟ್ ಶೇರಿಂಗ್ ಇದರಲ್ಲಿ ನಾವು ಅಗ್ರಿಮೆಂಟ್ ಮಾಡಿದ್ದು, ಅದು ಅವ್ರ ಬಾಯಿನಲ್ಲೇ ಕೇಳಬೇಕು. ಸೊ ಸರ್ ನಿಮಗೆ ಒಂದು ಚೆಕ್ ರೆಡಿ ಇದೆ, ಬಂದು ತೊಗೊಂಡೋಗಿ ಅಂತ ಹೇಳ್ದು. ಚೆಕ್ ಇದೇನು ಸರ್ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನಮ್ಮ ಅಕೌಂಟ್ಸ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು. ಇಲ್ಲ ಸರ್, ನಿಮ್ಗೆ ಕೊಡಬೇಕಾಗಿರೋ ಹಣವನ್ನು ನಾವು ಕೊಡಲೇಬೇಕು, ದುಡ್ಡು ಬಂದಿದೆ ಆಡಿಯೋನಲ್ಲಿ, ಅದು ತೊಗೊಂಡೋಗಿ ಅಂತ. ಆ ಚೆಕ್ ಕೊಟ್ಟಾಗ ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ಇದೊಂದೇ ಹಣ ನನಗೆ, ಇದೊಂದೇ ಅಮೌಂಟ್ ಬಂದಿರೋ ಸಿನಿಮಾಯಿಂದ ಅಂತ. ಅಷ್ಟು ದೊಡ್ಡ ಹಿಟ್ಟಾಗಿ ಕೂಡ ಭಾಳ ಮೋಸ ಹೋಗಿದ್ರು ಅವರು. ಕರೆಕ್ಟೇ ಸರ್? ಒಪ್ಕೊಳ್ಳಿ ಸರ್, ನಿಜ ಒಪ್ಕೊಳ್ಳಿ ಸರ್. ನಾವು ಸತ್ಯನ ಹೇಳ್ತಾ ಇದ್ರೆ ಇಂಡಸ್ಟ್ರಿ ಮುಂದೆ ಬರೋದಿಲ್ಲ. ಭಾಳ ಜನ ಏನು ಹೇಳ್ತಾರೆ ಗೊತ್ತಾ, ಯಾಕೆ ಹೇಳೋದು ಬಿಟ್ಬಿಡಿ ಸರ್, ಈ ಸಿನಿಮಾದ ಹೋಯ್ತು ಇನ್ನೊಂದು ಸಿನಿಮಾ ಮಾಡೋಣ. ಇಲ್ಲ, ಇದ್ದಿದ್ದು ಹೇಳಲೇಬೇಕಾಗುತ್ತೆ, ಹೇಳಬೇಕು. ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ. ಅದೇ ಚಾಲೆಂಜಲ್ಲಿ 2ನೇ ಪಿಕ್ಚರ್ ಮಾಡೋರು. 2ನೇ ಪಿಕ್ಚರ್ನಲ್ಲಿ ಏನಾಯ್ತೋ ಗೊತ್ತಿಲ್ಲ, ಬಟ್ 6ನೇ ಪಿಕ್ಚರ್ಗೆ ಬಂದಿದ್ದಾರೆ. ಆ ಶಿವನೇ ಕಾಪಾಡ್ತಾರೆ ಸರ್ ಈ ಪಿಕ್ಚರಲ್ಲಿ. ನೀವು ಏನೇನು ಹೇಳಬೇಕು, ಏನೇನು ನೊಂದಿದ್ದೀರೋ ಎಲ್ಲ ಶಿವನೇ ಕಾಪಾಡ್ತಾನೆ. ಸಾಹಿತ್ಯನೂ ಹಂಗೆ ಇದೆ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಜುಡಾ ಸಾಂಡಿ ಅವರು ಎಷ್ಟು ವಂಡರ್ಫುಲ್ ಮ್ಯೂಸಿಕ್. ಕನ್ನಡದಲ್ಲಿ ಮುಡುಬಿ ಶಿಲ್ಪಾ ಮುಡುಬಿ ತುಂಬ ಚೆನ್ನಾಗಿ ಆಡಿದ್ದಾರೆ ಹಾಡನ್ನು. ಅಫ್ಕೋರ್ಸ್ ಮಂಗ್ಲಿ ತೆಲುಗುನಲ್ಲಿ 2 ಇವತ್ತು 6 ಗಂಟೆ 3 ನಿಮಿಷಕ್ಕೆ ಲಾಂಚ್ ಮಾಡಿದ್ರು. 6 ಹಾಡಿದೆ ಟೋಟಲಿ. ಎಲ್ಲ ಅದ್ಭುತವಾದ ಗಾಯಕರನ್ನ ಅವ್ರು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ. ಪ್ರಕಾಶ್ ಅವರು ಯಾವುದ್ರಲ್ಲೂ ಹೋಗೋದಿಲ್ಲ. ನೆನ್ಬಿಟ್ಟು ಸಿಕ್ಕಾಪಟ್ಟೆ ಬ್ಯಾಂಕ್ ಆಫ್ ಪ್ರಕಾಶ್ ಅಂತ ಹೇಳಿದ್ರೆ 500 ಕೋಟಿ ಇದೆ ಅಂತ ನಾನು ಅವ್ರದ್ದು ಹೇಳ್ತಾ ಇಲ್ಲ. ಅವ್ರೊಂದು ಛಲ ಇದೆ. 500 ಕೋಟಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಒಂದು ಛಲ ಇದೆ. ಒಂದು ಅದ್ಭುತವಾದ ಸಿನಿಮಾ ಕೊಡಬೇಕು, ಸಾಧನೆ ಮಾಡಬೇಕು, ದೊಡ್ಡ ಹೆಸರು ಮಾಡಬೇಕು ಅಂತ. ಅವ್ರು ಮೊನ್ನೆ ಬಂದಾಗ ಒಂದೇ ಮಾತು ಹೇಳಿದ್ರು, ಸರ್ ಎಷ್ಟು ಸರ್ ನಿಮಗೆ ರಾಯಲ್ಟಿ ಕೊಡಬೇಕು? ಎಲ್ಲಿ ಸರ್ ರಾಯಲ್ಟಿನೇ ಕೊಡೋದಿಲ್ಲ ಯಾವ ಆಡಿಯೋ ಕಂಪ್ನಿನೂ. ನಮ್ಗೆ ಒಂದೇ ಸಂಸ್ಥೆ ಗೊತ್ತಿರೋದು ಲಹರಿ. ನೀವು ಏನು ಕೊಡ್ತಿರೋ ನೀವು ಮಾಡಿ ಸರ್ ಅದು. ಹಂಗನ್ಬಿಟ್ಟು ನಾನು ಇವತ್ತವರೆಗೂ ಯಾವ ನಿರ್ಮಾಪಕರು ಕೂಡ ಲಹರಿ ಸಂಸ್ಥೆ MRT ಮ್ಯೂಸಿಕಲ್ಲಿ ಫ್ರೀಯಾಗಿ ಮಾಡಿಲ್ಲ, ಬರೀ ಕೈನಲ್ಲಿ ಕಳಿಸಿಲ್ಲ. ಖಂಡಿತ ಒಳ್ಳೆ ಮೊತ್ತ ಕೊಟ್ಟಿದ್ದೀವಿ, ಅದು ರಿಕವರಿನೂ ಆಗುತ್ತೆ, ನೀವು ಪಿಕ್ಚರು ಸೂಪರ್ ಹಿಟ್ ಆಗುತ್ತೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ನಿರ್ದೇಶಕರು ಹೆಸರು ಬರ್ತೇನೆ ನಾನು, ಅಭಿಷೇಕ್ ಯೋಡನೆ ವಂಡರ್ಫುಲ್ ಜಾಬ್. ಟ್ರೈಲರ್ ಎಲ್ಲ ತೋರಿಸಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಇಡೀ ನಿಮ್ಗೆ ಒಳ್ಳೇದಾಗಲಿ ಸರ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಏನು ಹೆಸರಿಟ್ಟಿದ್ದೀರೋ ಈ 6ನೇ ಸಿನಿಮಾನಲ್ಲಿ 5 ಸಿನಿಮಾ ದುಡ್ಡು ಬರಲಿ. ಐ ವಿಶ್ ಯು ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಮೊದಲಾಗಿ ಎಲ್ಲ ಮಾಧ್ಯಮ ಹಿರಿಯರಿಗೂ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಸ್ವಾಗತ. ಸುಮಾರು 1 ವರ್ಷ ಆದಮೇಲೆ ಮತ್ತೆ ಭೇಟಿ ಆಗ್ತಾ ಇದ್ದೀವಿ. ಹೋದ ವರ್ಷ ಇದೇ ಸಮಯದಲ್ಲಿ ಬ್ಲಿಂಕ್ ಸಿನಿಮಾ ರಿಲೀಸ್ ಆಗಿತ್ತು, ಆಜುಬಾಜು. ಸೊ ಆ ಸಮಯದಲ್ಲಿ ಭೇಟಿ ಆಗಿದ್ವಿ. ಹಾಡು ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಯಿತಾ ಹಾಡು? ಸೊ ಎಸ್, ಈ ಇಡೀ ಹಾಡನ್ನ ಕ್ರೆಡಿಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜುಡಾ ಸ್ಯಾಂಡಿ ಅವ್ರಿಗೆ ಹೋಗಬೇಕು. ಆ್ಯಂಡ್ ಇದನ್ನು ಹಾಡಿದಂಥ ಶಿಲ್ಪಾ ಅವರು, ಆ್ಯಂಡ್ ತೆಲುಗುವಲ್ಲಿ ಹಾಡಿದಂಥ ಮಂಗ್ಲಿ ಅವರು, ಆ್ಯಂಡ್ ಇದು ಲಿರಿಕ್ಸ್ ಬರೆದಂಥ ನಾಗೇಂದ್ರ ಶರ್ಮಾ ಅವರು. ನೋಡಿದೆ ಎಲ್ಲಿದ್ದಾರೆ, ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ನಾನು ಫಸ್ಟ್ ಟೈಮ್ ಕೇಳಿದಾಗಲೇ ತುಂಬ ಇಷ್ಟಪಟ್ಟಿದ್ವಿ. ಇಡೀ ತಂಡ ಭಾಳ ಇಷ್ಟಪಟ್ಟು ಮಾಡಿದಂಥ ಹಾಡಿದ್ದು. ಅಷ್ಟೇ ಚೆನ್ನಾಗಿ ತೆಲುಗುಲಿ ವಿಜಯ್ ಕುಮಾರ್ ಅವರು ಕೂಡ ಬರೆದಿದ್ದಾರೆ. ಆ್ಯಂಡ್ ಈ ಹಾಡು ನನಗೆ ತುಂಬ ಸ್ಪೆಷಲ್. ಯಾಕಂತಂದರೆ ನನ್ನ ನಿರ್ದೇಶಕರಿಗೆ ಗೊತ್ತಿಲ್ವೋ ಗೊತ್ತಿಲ್ಲ, ನನಗೆ ಪಾಠ ಮಾಡಿದಂಥ ನನ್ನ ಗುರುಗಳು ಈ ಹಾಡಲ್ಲಿದ್ದಾರೆ. ನಾನು ಪಾಠ ಮಾಡಿದಂಥ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿದ್ದಾರೆ. ಸೊ ನಮ್ಮ ಇಡೀ ಆಪ್ ಸಂಸ್ಥೆಯ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿ ಕಾಣಿಸ್ಕೋತಾರೆ. ಇದನ್ನು ಕೊರಿಯೋಗ್ರಾಫ್ ಮಾಡಿರೋದು ದರ್ಶನ್ ಆ್ಯಂಡ್ ತಂಡ. ಸೊ ಎಲ್ರಿಗೂ ಥ್ಯಾಂಕ್
ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಡೇ ಒನ್ನಿಂದ ಇವತ್ತವರೆಗೂ ಸುಮಾರು ಒಂದೂವರೆ 2 ವರ್ಷದಿಂದ ಈ ಜರ್ನಿ ಶುರು ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ಹೇಳಿದ ಒಂದೇ ಆವತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ ಏನೇನು ಮಾಡಬೇಕು ಎಲ್ಲವನ್ನು ಮಾಡೋಣ ಅಂತ. ಅದನ್ನು ಇವಾಗ ಒಂದೊಂದಾಗಿ ಪ್ರತಿದಿನನೂ ಕರೆದು ಅದರ ಪ್ಲ್ಯಾನ್ಸ್ಗಳನ್ನ ಮಾತಾಡ್ತಾ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಬೃಂದ ಥ್ಯಾಂಕ್ ಯು. ಈಸ್ ಜಸ್ಟ್ ಏನಂತೀರ ಮೊದಲನೇ ಹಾಡು. ಮುಂದೆ ಇನ್ನೂ ಹೋಗ್ತಾ ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಈ ಹಾಡನ್ನ ಜನರಿಗೆ ತಲುಪಿಸೋದಕ್ಕೆ ನಿಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ಬೇಕಾಗಿದೆ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆಯ್ತು, ನೀವೇ ತೆಗ್ಬಿಡಿ. ದೊಡ್ಡವ್ರು ತೆಗಿಬೇಕಂತೆ ದೃಷ್ಟಿ ತಾಗಲ್ಲ ಅಂತ. ಓಂ ನಮಃ ಶಿವಾಯ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ತುಂಬ ದಿನಗಳ ನಂತರ ಸಿಗ್ತಾ ಇದ್ದೀವಿ. ತುಂಬ ವಿಷಯಗಳಿದೆ ಶೇರ್ ಮಾಡ್ಕೊಳ್ಳೋಕ್ಕೆ. ಇವತ್ತು ಶಿವನನ್ನು ನೆನೆಸ್ಕೊಂಡು ಶುಭಾರಂಭ ಆಗ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ನಮ್ಮ ಪೂರ್ತಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಕಡೆಯಿಂದ ನಮ್ಮ ಮೊದಲ ಹಾಡು ಹರ ಓಂನ ಲಿರಿಕಲ್ ವಿಡಿಯೋನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಹಾಡು ಹೇಗೆ ಮೂಡ್ ಬಂದಿದೆ ಅಲ್ಲ, ಅದ್ರ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ಚಾಂಟಿಂಗ್ ಕೇಳ್ತಾ ಇದ್ರೆ ಒಂದು ಬೇರೆನೇ ರೀತಿ ವೈಬ್ರೇಷನ್ ಅನಿಸುತ್ತೆ ನೀವು ಹೇಳ್ದಾಗೇನೆ, ವಿಚ್ ಇಸ್ ವೆರಿ ಟ್ರೂ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಎಲ್ಲ ಹೇಳಿದ್ದಾರೆ ಆಲ್ರೆಡಿ. ಅದನ್ನು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಭಿಷೇಕ್ ಸರ್, ನಮ್ಮ ಡೈರೆಕ್ಟರ್ ಆ್ಯಂಡ್ DOP ಸರ್, ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಇನ್ಫ್ಯಾಕ್ಟ್ ಪ್ರತಿದಿನ ಶುರುವಾಗೋದು ಶಿವನನ್ನು ನೆನೆಸ್ಕೊಂಡು, ಆ್ಯಂಡ್ ಪ್ರತಿದಿನ ಮುಗಿಯೋದು ಕೂಡ ಶಿವನನ್ನು ನೆನೆಸ್ಕೊಂಡು. ಆ್ಯಂಡ್ ನನ್ನ ಶಿವನ ಪ್ಲೇಲಿಸ್ಟಲ್ಲಿ ಅತಿ ಹೆಚ್ಚು ಕೇಳಿದಂಥ ಸಾಂಗ್ ಇದು. ಒಮ್ಮೊಮ್ಮೆ ಕೇಳ್ತಾ ಮರೆತು ಜೋರಾಗಿ ಮನೇಲಿ ಹಾಡ್ತಾ ಇರ್ತಿದ್ದೆ. ಐ ಗೆಸ್ ನನ್ನ ನೇಬರಿಗೆ ಆಲ್ರೆಡಿ ಸಾಂಗ್ ಗೊತ್ತಿದೆ ಅಂತ ಅನ್ಸುತ್ತೆ. ಸಾರಿ ಸರ್, ಕುಡಂಟ್ ಹೆಲ್ಪ್. ಬಟ್ ನನಗೆ ಅದೇ ತುಂಬಾ ಇಷ್ಟ ಆದಂಥ ಸಾಂಗ್ ಇದು. ಅಷ್ಟು ಮೀನಿಂಗ್ಫುಲ್ ಆಗಿದೆ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜನರಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಬರೀ ಆರಂಭ ಅಷ್ಟೇ. ಇನ್ನು ತುಂಬ ಸತಿ ಮೀಟ್ ಮಾಡೋಕ್ಕಿದೆ, ತುಂಬ ಕಾಂಟೆಂಟ್ ಕೊಡೋಕ್ಕಿದೆ, ಮೂವಿ ಕೂಡ ಕೊಡೋಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಮೇಲೆ ಶಿವನ ಕೃಪೆ ಇರಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ನಮಸ್ಕಾರ. ಈ ಸಿನಿಮಾದ ಹಾಡನ್ನು ಅಭಿಷೇಕ್ ನನ್ನ ಸ್ಟೂಡೆಂಟ್. ಸೊ ಅಭಿಷೇಕ್ ಇದನ್ನು ಯಾರಾದರೂ ಒಳ್ಳೆ ಕೊರಿಯೋಗ್ರಾಫರಿ ಕೊಡ್ಬೋದು ಅಂತ ಹೇಳಿದಾಗ ನನ್ನ ಸ್ಟೂಡೆಂಟ್ ಆಗಿರೋದು ದರ್ಶನ್ನ ಹೆಸರು ಹೇಳಿದೆ. ಹೆದರಿಕೆ ಆಯಿತು ಬಹುಶಃ, ನಾನು ಹೆಂಗೆ ಮಾಡಲಿ ಇದನ್ನು ಅಂತ. ನಾನು ಇದ್ದೀರಿ ಕಣೋ, ಮಾಡೋಣ, ಅದೊಂಥರ ಫೋಕ್ ಇದಿರುವಂಥದ್ದು, ಮಾಡ್ಬೋದು ಅಂತ ಹೇಳಿದೆ. ಹಾಗಾಗಿ ಕೊರಿಯೋಗ್ರಾಫರ್ ಅಲ್ಲ, ಬಟ್ ಸ್ಟಿಲ್ ಏನೋ ಒಂದು ಆ ಹಾಡಿನ ಆತ್ಮನ ಹಿಡ್ಕೊಂಡು ಅದಕ್ಕೊಂದು ನ್ಯಾಯ ಸಲ್ಲಿಸಿರ್ಬೋದು ನಾವಷ್ಟೇ. ಏನೋ ಅದ್ಭುತ ಹಾಡು ಏನೋ ಅಂತ ಕೊರಿಯೋಗ್ರಾಫರ್ ನಾನು ಹೇಳಲ್ಲ, ಬಟ್ ಇನ್ನೂ ತುಂಬ ಕಷ್ಟಪಟ್ಟಿದ್ದಾರೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಇದೊಂದು ಅವಕಾಶ ಕೊಟ್ಟ, ಅದು ಅವಕಾಶ ಅಲ್ಲ ಆ್ಯಕ್ಚುಲಿ, ಅದು ಹಾಗೆ ಆಗ್ತಾ ಹೋಯ್ತು ಆ್ಯಕ್ಚುಲಿ ಅಲ್ವಾ ಅಭಿ? ಹೀಗಾಗಬೇಕಾಗಿತ್ತು. ಒಳ್ಳೆ ಹಾಡಿದೆ, ಆ ಹಾಡನ್ನು ಜನರಿಗೆ ತಲುಪಿಸೋಲ್ಲಿ ಸುಮ್ಮನೆ ಕುಣಿದು ಕುಪ್ಪಳಿಸಿ ಮಾಡೋ ಬದಲು ಅದರ ಆತ್ಮದ ಮೂಲಕ ಟ್ರಾವೆಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬಹುಶಃ ಈ ಸಿನಿಮಾನ ಅದನ್ನು ಕೊರಿಯೋಗ್ರಾಫ್ ಅಂತ ಹೇಳೋದು ಬೇಡ, ಅದು ಏನೋ ಎಲ್ಲರೂ ಸೇರಿ ಒಂದು ಸಂಯೋಜನೆ ಮಾಡಿದ್ದೀವಿ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಬಹಳ ಒಳ್ಳೆ ನಟ ನಟಿಯರು ಮುದ್ದಾಗಿರೋ 2 ಪೇರಿದೆ. ಒಂದು ಪೇರು, ಅದರ ಜೊತೆಯಲ್ಲಿ ಬಹಳ ತುಂಟಾಟ ಮಾಡುವಂತಹ ಸ್ನೇಹಿತರಿದ್ದಾರೆ, ಕೂಳೆ ಎಬ್ಬಿಸುವ ಸ್ನೇಹಿತರಿದ್ದಾರೆ. ಅದರ ಜೊತೆಯಲ್ಲಿ ಬಹಳ ಖುಷಿಯಿಂದ ಹೇಳ್ತೀನಿ 11 ಜನ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಡೈರೆಕ್ಟ್ರು ನನ್ನವರೇ ಇದ್ದಾರೆ. ಹಾಗಾಗಿ ಇದೊಂಥರ ಹೋಮ್ ಪ್ರೊಡಕ್ಷನ್ ಥರ. ಥ್ಯಾಂಕ್ ಯು ಪ್ರಕಾಶ್ ಸರ್ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಈಗ ಈ ಸಿನಿಮಾದ ಹಾಡು ಒಂಥರ ಕೇಳಿದಾಗ ಎಲ್ಲರೂ ಚೆನ್ನಾಗಿದೆ ಅಂತಿದ್ರು. ತುಂಬ ಸಮಯದ ನಂತರ ಶಿವನನ್ನು ನಾವು ಪೂರ್ತಿಯಾಗಿ ಒಂದು ಹಾಡಲ್ಲಿ ಬಳಸ್ಕೊಂಡು ಸಿನಿಮಾಕ್ಕೆ ಅಳವಡಿಸ್ಕೊಂಡಾಗ ಒಂದು ಬೇರೆ ರೀತಿಯ
ಒಂದು ವ್ಯಾಲ್ಯೂ ಅದರಲ್ಲಿ ಇದೆ. ಆ ಐಡಿಯಾದ ಮಾತುಗಳಲ್ಲಿ, ಹಾಡಿನ ಸಾಹಿತ್ಯದಲ್ಲಿ ಸಾಹಿತ್ಯ ರಚಿಸಿದವರಿಗೆ, ಅದರ ಮ್ಯೂಸಿಕ್ ಕಂಪೋಸ್ ಮಾಡಿದ ಎಲ್ರಿಗೂ, ನಿಜವಾಗಿ ಹಾಡಿದವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತೆಲುಗು ವರ್ಷನ್ ನಾವು ಕೇಳಬೇಕು, ನಾವು ಸ್ವಲ್ಪ ಲೇಟಾಗಿ ಬಂದ್ವಿ, ಹಾಗಾಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್, ಕ್ಯಾಮ್ರಾಮನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಮರೆಯೋಕ್ಕಾಗೋಕ್ಕೆ ಸಾಧ್ಯನೇ ಇಲ್ಲ. ದೀಕ್ಷಿ, ನನ್ನ ಮಗು ಅದು, ಆ್ಯಂಡ್ ಬೃಂದ, ಎಲ್ಲರ ಸಪೋರ್ಟ್ ಇದೆ ಹಾಡಲ್ಲಿ, ಎಲ್ಲರೂ ಇಂಟ್ರ್ಯಾಕ್ಷನು. ಅಷ್ಟು ಜನ ಸಪೋರ್ಟಿಂಗ್ ಆ್ಯಕ್ಟರ್ಸು ಈ ಹಾಡಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಹೀರೋಯಿನ್ ಇಲ್ಲ ಅಲ್ಲದೆ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಆ ಇದರಲ್ಲಿ. ಹಾಗಾಗಿ ಹಾಡನ್ನು ನೋಡಬೇಕು, ಕೇಳೋದು ಎಷ್ಟು ಇಂಪಾರ್ಟೆಂಟು, ಹಾಡು ನೋಡಿದಾಗಲೂ ಅಷ್ಟೇ ಖುಷಿ ಸಿಗುತ್ತೆ. ಫಸ್ಟ್ ಆಫ್ ಆಲ್ ದೀಕ್ಷಿತ್ ಸರ್, ಉಷಾಮ್ಮಗೆ ತುಂಬ ಥ್ಯಾಂಕ್ಸ್. ಆಪ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಆ್ಯಂಡ್ ಅಭಿ ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ NYD ಸ್ಟುಡಿಯೋ, ನಿತಿನ್ ಆ್ಯಂಡ್ ಯುಗಂಧರ್, ನನ್ನ ಜೊತೆ ಕೊರಿಯೋಗ್ರಫಿಗೆ ಸಹಾಯ ಮಾಡಿದಂತಹ ಇಬ್ಬರು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆರ್ಟಿಸ್ಟ್ ನಿಖಿತಾ ಮತ್ತು ಅಶ್ವಿನಿ ಅವ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಸಾಂಗ್ ನೋಡಿ ಎಲ್ಲರೂ, ವಿಜುವಲ್ಸ್ ಇನ್ನೂ ಚೆನ್ನಾಗಿದೆ. ಥ್ಯಾಂಕ್ ಯು ಅಷ್ಟೇ. ಎಲ್ಲರಿಗೂ ಶುಭ ಸಂಜೆ. ಸರ್ ಹಾಯ್ ಸರ್. ಇಲ್ಲಿ ನೆರೆದಿರ್ತಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಗುಡ್ ಈವ್ನಿಂಗ್. ಶಿವನ ಬಗ್ಗೆ ಏನು ಹೇಳೋಕ್ಕೂ ನಾವು ತುಂಬ ಕಮ್ಮಿನೇ. ಆ ಶಿವ ಕೊಟ್ಟಿರೋ ಜ್ಞಾನದಲ್ಲಿ ಒಂದು ಸ್ವಲ್ಪ ನಾವೇನೋ ಹೇಳಿದ್ದೀವಿ ಅಷ್ಟೇ. ಜೊತೆಗೆ ಅಭಿ ಸರ್ ನನಗೆ ಆಲ್ಮೋಸ್ಟ್ ಒಂದು 7-8 ಇಯರ್ಸಿಂದ ಅಭಿ ಸರ್ ಗೊತ್ತು. ಹಾಗೆ ಪ್ರಕಾಶ್ ಸರ್ ಕೂಡ, ಅವನಿ ಶ್ರೀಮನ್ನಾರಾಯಣದಿಂದ ಕೂಡ ಪರಿಚಯ. ಸೊ ಇದು ಪ್ರಕಾಶ್ ಸರ್ ಯಾವಾಗಿದ್ರೂ ಒಂಥರ ಫ್ರೀ ಹ್ಯಾಂಡ್, ನೀನೇನು ಬೇಕಾದ್ರೂ ಮಾಡಪ್ಪ ಅನ್ನೋ ಥರ. ಯಾಕೆ ಆ್ಯಕ್ಚುಲಿ ಕ್ರಿಯೇಟಿವ್ ಇದಕ್ಕೆ ಪ್ರಕಾಶ್ ಸರ್ ಅಷ್ಟೊಂದು ಇದೇ ಮಾಡಲ್ಲ, ನಮಗೆ ಬಿಟ್ಬಿಡ್ತಾರೆ. ಸೊ ಅದೊಂದು ಈ ಥರ ಸಾಂಗ್ ಕ್ರಿಯೇಟ್ ಆಗಬೇಕು ಅಂದರೆ ಈ ಥರದ್ದೊಂದು ಸಪೋರ್ಟ್ ಇರಬೇಕು. ಜೊತೆಗೆ ಈ ಫಿಲ್ಮದು ವಿಜುವಲ್ ಐಡಿಯಾ ಏನಿದೆ ಅದನ್ನು ನಿಮಗೆ ಈ ಲಿರಿಕಲ್ ವಿಡಿಯೋಲಿ ತುಂಬ ಗೊತ್ತಾಗುತ್ತೆ. ಈ ಥರ ಒಂದಷ್ಟು ಕ್ರಿಯೇಟಿವ್ ಐಡಿಯಾಸು ಈ ಸಿನಿಮಾಲಿ ಅಲ್ಲಲ್ಲಿ ನಿಮಗೆ ಡೈರೆಕ್ಟರ್ ಕೊಡ್ತಾ ಹೋಗ್ತಾರೆ. ಸೊ ಇದು ಒಂಥರ ಆ ವಿಜುವಲ್ ಐಡಿಯಾಗೆ ಈ ಸಾಂಗ್ ಒಂಥರ ಟೀಸರ್ ಇದ್ದಂಗೆ. ಯಾಕಂದರೆ ಅವರು ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ವಿಜುವಲ್ನ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾಲಿ. ಯಾಕಂದರೆ ನಾನು ಸಿನಿಮಾ ನೋಡಿ ಇದನ್ನು ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ನೋಡಿದ್ರೆ ಸಿನಿಮಾಲಿ ನಾವು ಏನು ವಿಜುವಲ್ ಆಸ್ಪೆಕ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅವ್ರ ಕಂಟೆಂಟ್ನ ತಲುಪಿಸೋದು ಇದರಿಂದ ಗೊತ್ತಾಗುತ್ತೆ. ಜೊತೆಗೆ ಈ ಸಾಂಗ್ನ ಇದೊಂಥರ ಲೈಫ್ ಟೈಮ್ ಸಾಂಗ್ ಥರ. ಶಿವ ಎಷ್ಟೋ ಯುಗಗಳಿಂದ ಇದೆ. ಸೊ ಈ ಸಾಂಗು ಆ ಥರ ಆಗಲಿ ಅಂತ ನನ್ನ ಒಂದು ಪ್ರಾರ್ಥನೆ. ನೋಡೋಣ ಮುಂದಿನ ದಿನಗಳಲ್ಲಿ. ಹೋಗಿ ನನಗೆ ಮೈಕ್ ಕೊಟ್ಟಿದ್ದಾರೆ. ಮೊದಲೇ ನಾನು ನರ್ವಸ್, ಅಷ್ಟೆಲ್ಲ ಮಾತಾಡಲ್ಲ. ಸೊ ಫಸ್ಟು ನಾವು ಇವಾಗ ಹೆಂಗಿದ್ದೀವಿ, ಇಲ್ಲಿ ತುಂಬ ಸೈಲೆಂಟ್ ಆಗಿದ್ದೀವಿ ಆ್ಯಕ್ಚುಲಾಗಿ. ಸೆಟ್ಟಲ್ಲಿ ಹಂಗೆ ಇರ್ತಾಯಿಲ್ಲ. ಅಭಿ ಸರ್ ಯೂಶ್ವಲಾಗಿ ಮೊಬೈಲ್ ಯೂಸ್ ಮಾಡಬೇಡಿ, ಗಲಾಟೆ ಮಾಡಬೇಡಿ ಅಂತ ಹೇಳೋರು. ಬಟ್ ಕೆಲಸನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ಅನ್ಕೋತೀವಿ. ಅದ್ರ ಜೊತೆಗೆ ಇದು ಫಸ್ಟ್ ಟೈಮ್ ನಾವು ಈ ಸಾಂಗ್ ಕೇಳಿದಾಗ ಎಲ್ಲರೂ ಒಂಥರ ವೈಬ್ ಮಾಡ್ತಾರೆ. ಯೂಶ್ವಲಾಗಿ ಆ ಜಾಗದಲ್ಲಿ ಹೆಂಗಿತ್ತೋ ಅದೇ ವೈಬ್ಗೆ ಒಂಥರ ನಾವೆಲ್ಲರೂ ಇನ್ವಾಲ್ವ್ ಆಗಿ ಆ ಸಾಂಗ್ನ ಅಷ್ಟು ಕೇಳ್ತಾ ಇದ್ವಿ. ಆಮೇಲೆ ನಾನು ಅಭಿ ಸರ್ ಕೇಳ್ತಾರೆ, ಸರ್ ಈ ಸಾಂಗ್ ಒಂದು ಚೂರು ಕಳಿಸ್ಕೊಡ್ತೀರಾ ಅಂತ. ಬಟ್ ಅವರು ಫೈನಲಿ ಕೊಡಲಿಲ್ಲ ನಮಗೆ. ಆ್ಯಂಡ್ ಮೋರ್ ಓವರ್ ಶಿವ ಇಸ್ ಮೈ ಫೇವ್ರೆಟ್ ಗಾಡ್. ಅದ್ರ ಜೊತೆಗೆ ಈಸ್ ಕಾಲ್ಡ್ ಅಸ್ ಆದಿಯೋಗಿ. ಆದಿಯೋಗಿ ಅಂದರೆ ಈಸ್ ದ ಫಸ್ಟ್ ಸೈಂಟ್. ಸೊ ಈಸ್ ಬಿಯಾಂಡ್ ಬರ್ತ್ ಅಂಡ್ ದ ಡೆತ್. ಅಂದರೆ ಅವ್ರಿಗೊಂದು ಇನ್ಫಿನಿಟ್ ಪವರ್ ಇದೆ. ಸೊ ಆ್ಯಂಡ್ ದಿಸ್ ಸಾಂಗ್ ಆಲ್ಸೋ ರಿಮೈಂಡ್ಸ್ ಮಿ ಆಫ್ ದಟ್ ಒನ್. ಆ್ಯಂಡ್ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ನೀವು ಸಿನಿಮಾ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ವಿಷುವಲ್ಸ್ ಏನು ನೋಡಿದ್ರೆ ಇವಾಗ ನನಗೆ ಗೊತ್ತಿರೋ ಪ್ರಕಾರ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಆ್ಯಂಡ್ AI ಯುಟಿಲೈಸೇಷನ್ ಇದ್ರಲ್ಲಿ ಗೊತ್ತಾಗ್ತಾರೆ. ಬಟ್ ನಿಮ್ಗೆ ಎಷ್ಟೊಂದು ಜನ ಗೊತ್ತಾಗಿದೆಯೋ ಅಲ್ಲೋ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅದರದ್ದು ಕಲರ್ ಆಗಲಿ, ಕಲರ್ ಗ್ರೇಡಿಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಲಿರಿಕಲ್ ವಿಡಿಯೋ ನೀವೇನು ನೋಡಿದ್ದೀರಾ, ವಿಷುವಲಿ ಇನ್ನೂ ತುಂಬ ಚೆನ್ನಾಗಿ ಎಲ್ಲರೂ ಕನೆಕ್ಟ್ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹರ ಓಂ. ಸಾಂಗು ತುಂಬ ಪಾಸಿಟಿವ್ ಎನರ್ಜಿ ಇದೆ. ನೀವು ದುಃಖದಲ್ಲಿ ಕೇಳಿದ್ರೆ ನಿಮ್ಗೊಂದು ಎನರ್ಜಿ ಸಿಗುತ್ತೆ, ನೀವು ಖುಷಿಯಾಗಿ ಕೇಳಿದ್ರೆ ಇನ್ನು ಎನರ್ಜಿ ಡಬಲ್ ಆಗುತ್ತೆ. ಶಿವನ ಕೃಪೆ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ. ಅದಕ್ಕೆ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನೆಕ್ಸ್ಟ್ ನಿಮ್ಮ ಕೃಪೆ ಇರಬೇಕು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅಭಿ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ಈ ಸಿನಿಮಾ ಜರ್ನಿ ಒಂದು 6 ವರ್ಷದಿಂದ ನಾನು ಮತ್ತು ಅಭಿ ತುಂಬ ಡಿಸ್ಕಸ್ ಮಾಡಿದ್ವಿ. ಥ್ಯಾಂಕ್ ಯು ಪ್ರಕಾಶ್ ಸರ್, ನೀವು ಅವ್ರಿಗೆ ಬೆಂತಟ್ಟಿ ಈ ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಈ ಸಾಂಗ್ ಬಗ್ಗೆ ಏನಂದರೆ ಲೈಕ್ ಶಿವನ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳಲ್ಲ ನಾವು. ಶಿವ ದೊಡ್ಡ 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 ದೇವರು. ಆ್ಯಂಡ್
ತುಂಬ ನರ್ವಸ್ ಆಗ್ತಿದೆ. ತುಂಬ ದಿನದ ನಂತರ ನಾನು ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡಿದ್ದೀನಿ. ಇವ್ರಿಗೆ ಬೇರೆ ಬಿಟ್ಬಿಟ್ಟೆ ಮಾತಾಡೋದಕ್ಕೆ, ಇರೋದೆಲ್ಲ ಇವರೇ ಮಾತಾಡ್ಬಿಟ್ಟಿದ್ರು. ಎಲ್ಲ ಅದೇ ತಪ್ಪಾಗಿದ್ದಲ್ಲಿ. ಸರಿ, ಹಾಡು ಚೆನ್ನಾಗಿ ಬಂದಿದೆ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ನಾಳೆನೇ ರಿಲೀಸು ನನಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಅಂತ. ನನಗೆ ಈ ಮೂವಿಲಿ ಅವಕಾಶ ಕೊಟ್ಟವರು ಎಲ್ಲರೂ ಕೊಟ್ಟಿದ್ದಾರೆ. ಅಂದರೆ ದೀಕ್ಷಿತ್ ಸರ್, ಉಷಾಮ ಮತ್ತು ಅಭಿಷೇಕ್ ಸರ್. ಫಸ್ಟ್ ಮೂವಿ ನಂದು, ಇದು ಲೀಡ್ ರೋಲಲ್ಲಿ. ದೊಡ್ಡವರು ಎಲ್ಲರೂ ಮಾತಾಡಿದ್ದಾರೆ, ನಾನೇನು ಮಾತಾಡೋಂಗಿಲ್ಲ. ಏನು ಎಲ್ಲರೂ ನೀವೀಗೇನು ನೋಡಿದ್ದೀರಾ ಇದು ಲಿರಿಕಲ್ ವಿಡಿಯೋ. ಇಲ್ಲಿ ನಿಮ್ಗೆ ಆ್ಯಕ್ಚುಲ್ ಸಿನಿಮಾ ವಿಜುವಲ್ಸ್ ಇಲ್ಲ, ಅಂದರೆ ಯೂಸ್ ಮಾಡಿ ತುಂಬ ವಿಜುವಲ್ಸ್ ನೀವು ನೋಡ್ತೀರಾ ಇದರಲ್ಲಿ. ಸಿನಿಮಾದ ವಿಜುವಲ್ಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಮತ್ತು ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಂದರೆ ಟೀಮ್ ಅವ್ರು ಎಲ್ಲರಿಗೂ, ಡೈರೆಕ್ಟರ್ಗೆ, ಪ್ರಕಾಶ್ ಸರ್ಗೆ, ಮತ್ತು ದೀಕ್ಷಿತ್, ಬೃಂದ ಅವ್ರಿಗೆ, ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆದಷ್ಟು ಶೇರ್ ಮಾಡಿ ಸಾಂಗ್ನ, ಆದಷ್ಟು ರೀಚ್ ಆಗಲಿ. ಇನ್ನೂ ಒಂದಷ್ಟು ಕಂಟೆಂಟ್ಸ್ಗಳಿದೆ, ಅದು ರಿಲೀಸ್ ಮಾಡ್ತಾರೆ ಈಗ ಸದ್ಯದಲ್ಲೇ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮೇಡಮ್. ಎಲ್ಲರೂ ಆದಮೇಲೆ ಹೇಳಿದ್ರೆ ವಿಷಯ ಕಮ್ಮಿ ಇರುತ್ತೆ ಅಂತ ಲಾಸ್ಟಿಗೆ ಬಂದಿದ್ದೀನಿ. ಸರ್ ಥ್ಯಾಂಕ್ ಯು ಪ್ರಕಾಶ್ ಸರ್, ನಮಗೆ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ. ನಾನು ವೇಲು ಸರ್ ಥ್ಯಾಂಕ್ ಯು. ನಮ್ಮದು ಸಾಂಗ್ ನಿಮ್ದಲ್ಲಿ ಬಂದರೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಈ ಸಾಂಗ್ ಆ್ಯಕ್ಚುಲಿ ನಾವು ಸ್ವಲ್ಪ ಯೂಸ್ ಮಾಡ್ಕೊಂಡೇ ಮಾಡಿದ್ದೀವಿ. ಯಾಕೆಂದರೆ ಈಗಿನ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಲಿರಿಕಲ್ಗೆ ಫಸ್ಟ್ ಫ್ರೆಶ್ ಆಗಿಲ್ಲ ಅಂತ ಅಂದ್ಕೊಂಡು ಮಾಡಿದ್ದೀವಿ. ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಚೆನ್ನಾಗಿ ಇಷ್ಟ ಆಗಿದೆ ಸಾಂಗ್ ಅಂತ. ನೋಡೋಣ ಜನಗಳು ಏನಂತಾರೆ ಅಂತ. ಆ್ಯಂಡ್ ಎಲ್ಲ ನಮ್ಮ ಟೀಮ್ ದೀಕ್ಷಿತ್ ಸರ್, ಆ್ಯಕ್ಚುಲಿ ದೀಕ್ಷಿತ್ ಸರ್ ಸಿಕ್ಕಿ ನಂಗೆ ಅದೃಷ್ಟ ಸಿನಿಮಾಗೆ. ಮೇಡಮ್ ಕೂಡ ತೋರಿಸ್ತಾ ಇದ್ದೆ ನಾನು ಅಂತ. ಸೊ ಹಿಂಗೆ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ, ಅಂದರೆ ಎಲ್ಲ ಗೊತ್ತಿರೋರೆ ಎಲ್ಲ ಫ್ರೆಂಡ್ಸ್ಗಳು ಸೇರ್ಕೊಂಡೆ ಮಾಡಿರೋದು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಂಗೆ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದೀನಿ. ಆಮೇಲೆ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ನಮ್ಮ ಫ್ಯಾಮಿಲಿ ಫುಲ್ ಬಂದಿದ್ದಾರೆ. ಥ್ಯಾಂಕ್ ಯು ಎಲ್ಲರೂ. ನಮಸ್ಕಾರ. ಸ್ಟೇಜ್ ಮೇಲೆ ಮಾತಾಡೋದು ಕಡಿಮೆನೆ. ಆ್ಯಕ್ಚುಲಿ ಇದು ನಂದು ರಂಗಿತರಂಗ ಆದಮೇಲೆ 6ನೇ ಮೂವಿ. 3 ಸೋಲೋ ಮೂವಿ ಮಾಡಿದ್ದೀನಿ. ಲಾಸ್ಟು ಸ್ಪೂಕಿ ಕಾಲೇಜ್ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಕಷ್ಟದಲ್ಲಿ ಮಾಡಿದೆ, ಕಷ್ಟನೇ ಬಂತು. ಇದು ಇಷ್ಟಪಟ್ಟು ಮಾಡಿದ್ದೀನಿ. ತುಂಬ ಖುಷಿ ಇದೆ. ಎಸ್ಪೆಷಲಿ ಅಭಿ, ಟೋಟಲ್ ಟೀಮ್. ನಾನು ಬರೀ ಬಂಡವಾಳ ಆಗ್ತಾಯಿದೆ ಎಲ್ಲ ಅಭಿ ಮತ್ತು ಸುದಿ ಬಂದಿರ್ಬೋದು ಇವತ್ತಿಗೆ. ನಾವೆಲ್ಲ ಅವ್ರು ನೋಡ್ಕೋತಾ ಇದ್ರು. ತುಂಬ ಖುಷಿ ಇದೆ. ಈ ಸಾಂಗಿಂದ ಈ ಜರ್ನಿ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬರು ಸಪೋರ್ಟ್ ಬೇಕು. ಮತ್ತೊಂದು ನನಗೆ ತುಂಬ ಖುಷಿ ಆಗೋದು ವೇಲು ಸರ್ ಮೇಲೆ. ರಂಗಿತರಂಗರಿಗೆ ಫಸ್ಟ್ ಚೆಕ್ ಕೊಟ್ಟಿದ್ರಿ ನೀವು, ಗೊತ್ತಿಲ್ಲ ನನಗೆ, ಮೊದಲನೇ ಚೆಕ್. ಅದೇ ಥರ 6 ಸಿನಿಮಾ ಆದಮೇಲೆ ಮೊದಲನೇ ಚೆಕ್ಕು ಈ ಸಿನಿಮಾ ನಾನು ತೊಗೊಂಡಿದ್ದೀನಿ. ತುಂಬ ಖುಷಿ ಆಯಿತು. ಒಳ್ಳೆ ಅಮೌಂಟ್ ಕೊಟ್ಟಿದ್ದೀರಾ. ಈ ಸಿನಿಮಾ ಗೆಲ್ಲಿಸಿದ್ರೆ ಮತ್ತೆ ನಮಗೆ ಸ್ಫೂರ್ತಿ ಬರುತ್ತೆ ಬೇರೆ ಬೇರೆ ಸಿನಿಮಾ ಮಾಡಲಿಕ್ಕೆ. ನೀವಿನ್ನೊಂದು ದೊಡ್ಡ ಚೆಕ್ ಕೊಡ್ಬೇಕು ಸರ್ ಅವ್ರಿಗೆ. ತುಂಬ ಖುಷಿ. ವೇಲು ಸರ್ ಹೇಳ್ತಾ ಇದ್ರು, ಸಿನಿಮಾ ಅನ್ನೋದು ಪ್ರೀತಿ ನನಗೆ. ಯಾಕಂದರೆ ಬೇರೆ ಎಲ್ಲ ಫೀಲ್ಡಲ್ಲೂ ನಾನು ರಿಯಲ್ ಎಸ್ಟೇಟೋ ಮತ್ತೊಂದು ಮಾಡ್ತಾ ಇರ್ತೀನಿ, ಅದ್ರಲ್ಲಿ ಬರುತ್ತೆ ಹೋಗುತ್ತೆ. ಅದರಲ್ಲೇ ಈಗ ಪ್ರಕಾಶ್ ಅಂತ ರಂಗಿತರಂಗ ಅಂತ ಗುರುಸ್ತಾರಲ್ಲ, ಇದು ಎಲ್ಲೂ ಇಲ್ಲ ನನಗೆ. ಅದಕ್ಕೆ ನಾನು ಸಿನಿಮಾ ಮಾಡ್ತಾನೆ ಇರ್ತೀನಿ. ಈ ಸಿನಿಮಾ ಗೆಲ್ಲೇಬೇಕು. ಅದು ಯಾಕಂದ್ರೆ ಪ್ರತಿಯೊಬ್ಬರು ಶ್ರಮ ಇದೆ. ನಿಮ್ಮ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ಸರ್ ಹಾಡಿನ ಬಗ್ಗೆ ಏನು ಹೇಳಲೇ ಇಲ್ಲ. ಸಾಂಗ್ ಲಾಂಚ್ ಮಾಡಿದ್ರೆ ನಾವು ಇಲ್ಲ, ಖುಷಿ ಇದೆ, ತುಂಬ ಖುಷಿ ಇದೆ. ಆಲ್ರೆಡಿ ನಾನು ಸಾಂಗ್ ನೋಡಿದ್ದೆ. ಟೋಟಲ್ ಟೀಮ್ ಇದೆ. ನನಗಿಂತ ನಾನು ಹೆಚ್ಚಿಗೆ ಸ್ಪೆಂಡ್ ಮಾಡಲ್ಲ, ನಮ್ಮ ಸುದಿಯವ್ರು ನೋಡ್ಕೋತಾರೆ. ತುಂಬ ಖುಷಿ ಇದೆ. ಈ ಸಾಂಗ್ ಗೆಲ್ಲುತ್ತೆ, ಸಿನಿಮಾ ಗೆಲ್ಲುತ್ತೆ. ಪ್ರತಿಯೊಬ್ಬರು ಸಹಕಾರ ಬೇಕೇ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.